ಯೋಗಶಾಸ್ತ್ರದ ಪ್ರಕಾರ ಅನಾಹತ ಚಕ್ರ ಬೆಳ್ಳಿಯ ನೀಲಾಕಾಶದ ಬಣ್ಣದಲ್ಲಿರುತ್ತೆ. ಅನಾಹತ ಚಕ್ರಕ್ಕೆ ಸಮಾನವಾಗಿನೇ ವಾಯು ತತ್ವ ರೂಪ ಕೂಡ ಇರುತ್ತೆ. ವಾಯುಗಿರೋ ಗುಣ ಸ್ವತಂತ್ರವಾಗಿ ಪ್ರವಹಿಸೋದು. ಆಕಾಶ ಅನಂತಕ್ಕೆ ಗುರುತು ಅಂದ್ರೆ ನಮ್ಮ ಕಲಾತ್ಮಕವನ್ನ ಮತ್ತೆ ಬುದ್ಧಿ ವಿಕಾಸವನ್ನ ಅನಂತವಾಗಿ ವಿಸ್ತರಿಸೋಕೆ ಅನಾಹತ ಚಕ್ರ ಅಂದ್ರೆ ಹೃದಯ ಚಕ್ರ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಅನಾಹತ ಚಕ್ರ ಸಂಕಲ್ಪ ಶಕ್ತಿನ ಪ್ರೇರೇಪಿಸುತ್ತೆ, ಕಾರ್ಯಸಿದ್ಧಿಗೆ ಬೇಕಾದ ಸಂಸಿದ್ಧತೆಯನ್ನ ಒದಗಿಸುತ್ತೆ. ಅನಾಹತ ಚಕ್ರ ಎಷ್ಟು ಪರಿಶುದ್ಧವಾಗಿದೆ ಅಂದ್ರೆ ಅಷ್ಟು ಸುಲಭವಾಗಿ ನಮ್ಮ ಕಾರ್ಯ ಸಫಲವಾಗುತ್ತೆ. ಗಾಢ ನಿದ್ರೆಯಿಂದ ಎದ್ದ ಮೇಲೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ನಿಮ್ಮ ಮನಸ್ಸು ಪ್ರಶಾಂತವಾಗಿರೋದ್ರಿಂದ ಇನ್ನಷ್ಟು ಕ್ರಿಯಾಶೀಲಕವಾಗಿ ಕೆಲಸ ಮಾಡುತ್ತೆ. ವಿಶ್ವಶಕ್ತಿ ಪ್ರವಾಹ ಸಹ ಅಧಿಕವಾಗಿರೋದ್ರಿಂದ ಶರೀರ ಮೆದುಳು ಅನಂತವಾದ ವಿಶ್ವಶಕ್ತಿನ ಗ್ರಹಿಸುತ್ತೆ. ಪ್ರಕೃತಿಯ ನಿಯಮಗಳ ಪ್ರಕಾರ ನಾವು ನಡ್ಕೊಂಡ್ರೆ ಶಾರೀರಿಕ ಮಾನಸಿಕ ಶಕ್ತಿಗಳು ಅತ್ಯಂತ ಚುರುಕಾಗಿ ಕೆಲಸ ಮಾಡೋದ್ರಿಂದಾನೇ ನಮ್ಮ ಪೂರ್ವಿಕರಾದ ಋಷಿಗಳು ಬ್ರಹ್ಮ ಮುಹೂರ್ತಕ್ಕೆ ಅತ್ಯಂತ ಮುಖ್ಯತ್ವ ಕೊಟ್ಟರು. ಮತ್ತೆ ಈ ವಿಡಿಯೋ ಮೇಲೆ ನಿಮ್ಮ ಒಪಿನಿಯನ್ ಏನೋ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಹಾಗೆ ನೀವು ಸಹ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳೋಕೆ ಪ್ರಯತ್ನ ಪಡಿ, ಯಾಕಂದ್ರೆ ಇದು ನಮ್ಮೆಲ್ಲರಿಗೂ ತುಂಬಾ ಉಪಯೋಗ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.